ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಶ್ರೇಯೋಭಿವೃದ್ಧಿ ಸಂಘದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದೇವಿ ಪ್ರಸಾದ್ ಸರ್ ಅವರ ಎಲ್ಲಾ ಗಣ್ಯರಿಗೂ ಹಾಗೂ ಚಿತ್ರದುರ್ಗ ದಾವಣಗೆರೆಯ ಎಲ್ಲಾ ನೌಕರರಿಗೂ ನನ್ನ ನಮಸ್ಕಾರ. ನನಗೆ ಕೇಳಿಸ್ತಿಲ್ಲ, ನಿಮ್ಮ ಚಿತ್ರದುರ್ಗದೊಳಗೆ ನನಗೆ ಚಪ್ಪಾಳೆ ಮುಂಚೆ ಸ್ವಲ್ಪ ಜಾಸ್ತಿ. ವೆರಿ ಗುಡ್. ಯಾಕೆಂದ್ರೆ ಈ ಚಪ್ಪಾಳೆ ಅನ್ನೋದು ನೀವು ಗೊತ್ತಿರ್ತೀರಾ, ಇಲ್ಲಿರ್ತಾರಲ್ಲ ಬೆಂಗಳೂರಲ್ಲಿ ಅವರಿಗೆ 1000 ಪಟ್ಟು ವೋಲ್ಟೇಜ್ ಬರ್ತದೆ. ಹಾಗಾಗಿ ನಿಮ್ಮ ಪರವಾಗಿ ಇರ್ತಾರಂತಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿರ್ಬೇಕು ಹೇಳಿ? ಹೇಗಿರ್ಬೇಕು? ಒಮ್ಮೆ ತೋರಿಸ್ತೀರಾ? ವೆರಿ ಗುಡ್. ಎಸ್. ಸೊ ನಾನು ಇದೇ ಚಿತ್ರದುರ್ಗದ ಕೂಲಬೇವು ಗ್ರಾಮಗಳು. ಸೊ ನನ್ನ ಸರ್ ಒಂದು ಫ್ರೆಂಡ್ಶಿಪ್ ಅಥವಾ ಅವರ ಒಂದು ಸ್ನೇಹ ಸಿನ್ಸ್ 3 years ಇಂದ ಇದೆ. ಬಟ್ ಯಾಕೆ ಇವತ್ತು ನಾನು ವಾಲಂಟಿಯರ್ ಆಗಿ ಬಂದಿದ್ದು ಅಂತಂದ್ರೆ, ಒಂದು ಒಂದೇ ಮಟ್ಟಿಗೆ ಒಂದೇ ಫೋನಿಗೆ ಯಾಕೆ ಬಂದೆ ಅಂತಂದ್ರೆ, ಅವರ ಒಂದು ಕಾರ್ಯಕ್ರಮಗಳು ಅವ್ರದ್ದು ಒಂದು ತಗೊಳ್ತಾ ಇರುವಂತಹ ನಿರ್ಧಾರಗಳು ಅಷ್ಟು ಸೂಕ್ತವಾಗಿದೆ. ಯಾಕಂದ್ರೆ ನಂದು ಶೆಡ್ಯೂಲ್ 1 month to 2 month ಬ್ಯಾಕ್ ಫಿಲ್ ಆಗಿರುತ್ತೆ. 2 month ಇಂಟು ಡೇಟ್ ಇದೆಲ್ಲ ನಮಗೆ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಹಾಗಾದ್ರೆ ನಾವು ಫಿಲಮ್ ಸ್ಟಾರ್ಸ್ ಅಲ್ಲ, ಬಟ್ ನಮ್ಮದು ವರ್ಕ್ ಅಷ್ಟಿರುತ್ತೆ. ಅದು ಯಾಕೆ ಬಂದಿದ್ದೀನಿ ಅಂದ್ರೆ, ಇದು ನನ್ನ ನೌಕರರ ಒಂದು ಸಮಸ್ಯೆಗೆ ನಾನು ಕೂಡ ಬೆಂಬಲವಾಗಬೇಕಂತ ಬಂದಿದ್ದೀನಿ. ಸೊ ಇವತ್ತು ನಿಮ್ ಜೊತೆ ನಾನು ಕೂಡ 100% ನಮ್ಮ ಪ್ರತಿಭೆ ನಿಮ್ ಜೊತೆ ನಿಲ್ತೀನಿ. ಓಕೆ. ಸೊ ಡಾಕ್ಟರ್ BR ಅಂಬೇಡ್ಕರ್ ಹೆಸರು ಪ್ರತಿಯೊಬ್ಬರು ಕೇಳಿ. ಅವರು ಒಂದು ಮಾತು ಹೇಳಿದ್ದಾರೆ, ಸಾಮಾಜಿಕ ನ್ಯಾಯ ಅಂತ ಹೇಳಿ ಒಂದು ಮಾತು ಹೇಳಿದ್ದಾರೆ. ಹಾಗಾದ್ರೆ ಏನು? ಎನಿಬಡಿ ಯಾರಾದ್ರೂ ಬೇಕು? ಸಾಮಾಜಿಕ ನ್ಯಾಯ ಅಂದ್ರೆ ಏನು? ಫಸ್ಟ್ ಇದನ್ನು ತಿಳ್ಕೋಬೇಕು. ಸಾಮಾಜಿಕ ನ್ಯಾಯ, ಪ್ಲೀಸ್ ಇಲ್ಲೇನು ಯಾರು ವಿಸಿಟಿಂಗ್ ಮಾಡ್ಕೋಬೇಡಿ ದಯವಿಟ್ಟು. ಸಾಮಾಜಿಕ ನ್ಯಾಯ ಅಂತಂದ್ರೆ ಏನು? ವೆರಿ ಗುಡ್. ನೆಕ್ಸ್ಟ್ ಹೇಳ್ಬೇಕು, ಪಟ 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 ಹೇಳ್ಬೇಕು. ನಿಮ್ದೆಲ್ಲ ಒಂದೊಂದು ಕುಟುಂಬ ಇದೆ. ಪ್ರಜಾಪ್ರಭುತ್ವದ ಮೊದಲ ಹೆಜ್ಜೆ ಸ್ಟಾರ್ಟ್ ಆಗದೆ ಗ್ರಾಮ ಪಂಚಾಯಿತಿಯ ನೌಕರರಿಂದ ಅಂತೇಳಿ ನಾನು ಈ ಮೂಲಕ ಹೇಳ್ತಿದ್ದೀನಿ. ಯಾಕೆಂದ್ರೆ ಮೇಲೆ ಕೂತ್ಕೊಂಡು ಸಿಗ್ನೇಚರ್ ಹಾಕಿ ಕಳಿಸ್ಬಿಡ್ತಾರೆ. ಅದನ್ನ ಕಾರ್ಯರೂಪಕ್ಕೆ ತಂದು ಪ್ರತಿಯೊಂದು ಕೆಲಸಗಳನ್ನ ಕಾರ್ಯರೂಪದಲ್ಲಿ ವಾಸ್ತವದಲ್ಲಿ ಮಾಡುವಂತವ್ರು ನೀವು. ಹಾಗಾಗಿ ನೀವು ಫಸ್ಟ್ ಮಾತಾಡಬೇಕು. ನಿಮ್ಮ ಧ್ವನಿ ಫಸ್ಟ್ ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಮೊದಲನೇದಾಗಿ ಸಾಮಾಜಿಕ ನ್ಯಾಯ ಅಂತ ಏನೋ ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ಏನು ಫಸ್ಟ್? ನಾನು ಸುಮಾರು ವೇದಿಕೆಗಳಲ್ಲಿ ಇದೇ ಪ್ರಶ್ನೆ ಕೇಳ್ತೀನಿ. ಯಾಕೆಂದ್ರೆ ಮಿನಿಮಮ್ ಆ ನಾಲೆಡ್ಜ್ ಕೂಡ ಗೊತ್ತಿರೋದಿಲ್ಲ. ಬಟ್ ಹೈಕಮಾಂಡ್ ವರೆಗೂ ಮಾತಾಡ್ತಾರೆ, ಆದ್ರೆ ಸಾಮಾಜಿಕ ನ್ಯಾಯ ಅಂತ ಗೊತ್ತಿರೋದಿಲ್ಲ. ಎನಿಬಡಿ? ಸಾಮಾಜಿಕ ನ್ಯಾಯ ಅಂದ್ರೆ everyone deserve equal economic, quality, social rights and opportunity. That is called social justice ಅಂತ ಕರೀತಾರೆ. ಸಾಮಾಜಿಕ ನ್ಯಾಯ ಅಂದ್ರೆ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಸಿಗುವಂತಹ ಹಕ್ಕು ಮತ್ತು ಅವಕಾಶಗಳನ್ನ ಸಾಮಾಜಿಕ ನ್ಯಾಯ ಅಂತ ಹೇಳಿ ಕರಿತೀವಿ. ನಿಮಗೆ ಸಿಕ್ಕಿದೆಯಾ? ಯಾಕೆ ಸಿಕ್ಕಿಲ್ಲ? ನೀವು ಅನಕ್ಷರಸ್ಥರ? ನಿಜ ಹೇಳಿ, ಅನಕ್ಷರಸ್ಥರ ಅಕ್ಷರಸ್ಥರು. ಅನಕ್ಷರಸ್ಥರು ಅಂದ್ರೂ ಒಂದು ಕೆಟಗರಿ ಇದ್ದಾರೆ, ಅಕ್ಷರಸ್ಥರು ಅಂತ ಒಂದು ಕೆಟಗರಿ ಇದ್ದಾರೆ. ನಾವು SSLC ನಾವೆಲ್ಲ ಟ್ರಿಪಲ್ ಡಾಕ್ಟರೇಟ್ ಎಲ್ಲ ತಗೊಂಡಿದ್ವಿ, ಕೆಲವು ವಿಚಾರಗಳೇ ಗೊತ್ತಿರೋದಿಲ್ಲ. ಅವರು ಅಕ್ಷರಸ್ಥರು. ಇವತ್ತು ಫೈಲ್ ಓದಕ್ ಬರೋದಿಲ್ಲ, ಅವರೆಲ್ಲ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಇದ್ದಾರೆ ಅಥವಾ ಮಿನಿಸ್ಟರ್ಗಳು ಕೂಡ ಆಗಿದ್ದಾರೆ. ನಾವು ನೋಡಿದ್ದೀವಿ, ಖಂಡಿತವಾಗಿ ನಾವು ನೋಡಿದ್ದೀವಿ. ಆದ್ರೆ ನೀವು ಪ್ರತಿಯೊಂದನ್ನ ಸಹಿಸಿಕೊಂಡು ಪ್ರತಿಯೊಂದನ್ನ ಯಾವುದೇ ಹೇಳಿದ್ರು, ಜಾಡಿ ಮಾಡಿಕೊಳ್ಳೋ ಶುಚಿತ್ವ ಕೆಲಸಗಾರರಿರ್ಬೋದು ಅಥವಾ ಊರಲ್ಲೆಲ್ಲ ಕ್ಲೀನ್ ಮಾಡುವಂತವ್ರು ಇರ್ಬೋದು, ಅವರೆಲ್ಲರೂ ಎಷ್ಟನ್ನ ಸಹಾಯನ ತಗೊಂಡು ಎಷ್ಟೇ ಗಲೀಜಿದ್ರು ಕೂಡ ಕ್ಲೀನ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ಆ ಸಹನೆ ನಿಮ್ಮಲ್ಲಿದೆ ಅಂದ್ರೆ ನೀವು ಎಜುಕೇಟೆಡ್ ಅನ್ಎಜುಕೇಟೆಡ್? ಏನೋ ಎಜುಕೇಟೆಡ್ ಆದ್ಮೇಲೆ ನಿಮಗೆ ಬೇಕಾಗಿರೋದನ್ನ ಬೇಡವಾದದನ್ನ ಕೇಳಬೇಕಾಗಿತ್ತು. ನಿಮ್ಮ ಕರ್ತವ್ಯ. ಹೌದಾ ಅಲ್ವೋ? ಸೇ ಎಸ್ ಆರ್ ನೋ? ನನಗೆ ಸೌಂಡ್ ಸ್ವಲ್ಪ ಜಾಸ್ತಿ ಬೇಕು. ನಾವು ಚಿತ್ರದುರ್ಗದ ಒಳಗೆ ಹೋಗೋ ಜೀನ್ಸ್ ಸ್ವಲ್ಪ ಸೌಂಡ್ ಜಾಸ್ತಿ ಇರ್ಬೇಕು. ಬೇಕು? ಯಾಕೆ ಬೇಕು ನಿಮ್ಗೆ? ಯಾಕೆ ಬೇಕು? ಯಾಕೆ? ನಮ್ಮ ಜೀವನೋಪಾಯಕ್ಕಾಗಿ. ವೆರಿ ಗುಡ್. ನೆಕ್ಸ್ಟ್, ಯಾಕೆ ಬೇಕು? ಹೀಗೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಹಸುವಾಗಿದೆ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ನಿಮ್ಗೆ ಊಟಕ್ಕೆ ಇರಬೇಕೋ ಬೇಡ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಸಮಸ್ಯೆಗಳಿಂದ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹೆಂಗ್ ಗೊತ್ತಾಗುತ್ತೆ? ಮುಕ್ತವಾಗಿ ಮಾತಾಡಿದಾಗ ವಿ ಹ್ಯಾವ್ ಎ ರೈಟ್ ಟು ಎಕ್ಸ್ಪ್ರೆಷನ್. ಸಂವಿಧಾನ ಹೇಳಿದ್ರಲ್ವಾ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸಿದ್ದಾರೆ. ಅದರಲ್ಲಿ
ಸಂವಿಧಾನದಲ್ಲಿ ಸಮಾನತೆ ಅಂತ ಕೇಳಿದ್ರೆ ಆರ್ಟಿಕಲ್ ವಿಧಿ 14 ಸಮಾನತೆ ಅಂತ ಕೇಳಿದ್ರೆ, ಸಮಾನತೆ ಅಂತಂದ್ರೆ ನಾವೆಲ್ಲ ಸಮಾನರ, ನಾವೆಲ್ಲ ಈಕ್ವಲ್ ಇದೀವಾ? ಇದೀವಾ? ಯಾಕಿಲ್ಲ? ಯಾಕಿಲ್ಲ? ನೋಡ್ತಾ ಇರ್ಬೋದು, ಕುಬೇರ ಆಗ್ತಾರೆ, ಕುಚೇಲರಾಗ್ತಾ ಇದ್ದಾರೆ. ಇಲ್ಲಿ ಕುಬೇರನಿಗೆ ಸಿಗುವಂತಹ ಒಂದು ಅವಕಾಶಗಳು ಕುಚೇಲನಿಗೂ ಸಿಗಬೇಕು, ಅವರಿಬ್ರು ಈಕ್ವಲ್ ಬರಬೇಕು. ಯಾವಾಗ? ಬರೀ ಹಣಕಾಸಿನ ವಿಚಾರದಲ್ಲಿ ಒಂದೇ ಹೇಳ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದಾವ ನಿಮಗೆ? ಫಸ್ಟ್ ಆಫ್ ಆಲ್ ಸಿಗ್ತಾ ಇದಾವ? ಸ್ಯಾಲರಿ ಸಿಗ್ತಾ ಇದೆಯಾ? ಎಜುಕೇಶನ್ ಸಪೋರ್ಟ್ ಇದೆಯಾ ನಿಮಗೆ, ನಿಮ್ಮ ಮಕ್ಕಳಿಗೆ? ಭವಿಷ್ಯ ನಿಧಿ ಇದೆಯಾ? ಪಿಂಚಣಿ ವ್ಯವಸ್ಥೆ ಇದೆಯಾ? ಯಾರಾದ್ರೂ ಸತ್ತೋದ್ರೆ ಅಥವಾ ಅಪಘಾತ ಆದ್ರೆ ನಿಮಗೆ ಏನಾದ್ರು ವ್ಯವಸ್ಥೆ ಇದೆಯಾ? ಹೆಲ್ತ್ ಅಪ್ಸೆಟ್ ಆದ್ರೆ ನಿಮಗೆ ಏನಾದ್ರು ದುಡ್ಡಿನ ವ್ಯವಸ್ಥೆ ಇದೆಯಾ? ಯಾರು ಕೊಡ್ಬೇಕು? ಇಲ್ಲ ಅಂತ ಹೇಳ್ತಿದ್ರಲ್ಲ, ನಿಮಗೆ ಯಾರು ಕೊಡ್ಬೇಕು? ಯಾರು ಕೊಡ್ಬೇಕ್ರಿ ನಿಮಗೆ? ಸರ್ಕಾರ. ಮತ್ತೆ ಏನಕ್ಕೆ ಇಷ್ಟು ದಿನ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಕೇಳಿರ್ಬೋದು. 1992ರಲ್ಲಿ ಬಂತು ಅಮೆಂಡ್ಮೆಂಟ್ 73-74ರಲ್ಲಿ ಸಂವಿಧಾನದ ತಿದ್ದುಪಡಿ ಅಂತ ಕರಿತೀವಿ ಅದನ್ನ. ಅದು ಬಂತು, ಇಲ್ಲಿಗೆ 31 ವರ್ಷ, 3 ದಶಕ ಅಂತ ಕರಿತೀವಿ. 3 ದಶಕ ಕಳೆದ್ರೂ ಕೂಡ ನಿಮಗೆ ಯಾವ ವ್ಯವಸ್ಥೆಗೂ ಸಿಕ್ಕಿಲ್ಲ ಅಂತಂದ್ರೆ ತಪ್ಪು ಯಾರ್ದು? ಯಾರ್ದು? ಒಕ್ಕಲಿಗರಿಗೆ ಯಾಕೆ ತಪ್ಪು? ಯಾಕೆ? ಯಾಕೆ? ಮತ್ತೆ ಎಲ್ಲ ಸೀನಿಯರ್ಸ್ ಇದ್ದೀರಾ, ಎಲ್ಲ ಸೀನಿಯರ್ಸ್ ಇದ್ದೀರಾ. ಈ ನಾವೆಲ್ಲ ನಿಮಗೆ ಜೂನಿಯರ್ಸ್, ನಾವೇನೋ ನಮ್ಮ ಕ್ಷೇತ್ರದಲ್ಲಿ ನಾವಿರ್ಬೋದು. ನಮಗೆ ಏನ್ ಮೆಸೇಜ್ ಕೊಡ್ತೀರಾ? ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಎಪ್ಪೆಟ್ಟು ಅವ್ರ ಹೆಂಡತಿಗೆ ಎದ್ದಿರ್ತಾರೆ, ಅವ್ರ ಗಂಡ ಬಂದರು ಹಾಕ್ತಾರೆ, ಅಂತರಿಗೆ ಬಗ್ಗೆ ತಿಳಿತಾ ಇರ್ತೀರಾ. ಎಸ್ ಸರ್? ರಾತ್ರಿ ಫೋನ್ ಮಾಡಿದ್ರು ಓಡೋಗ್ಬೇಕು ನೀವು. ಮಾಡೋ, ನೀವು 10 ವರ್ಷ 20 ವರ್ಷ ಒಳ್ಳೆ ಸರ್ವಿಸ್ ಇರುತ್ತೆ, ಸೀನಿಯರ್ಸ್ ಇರ್ತೀರಾ. ಮಾಡೋ ಅಂತಂದ್ರೆ ನೀವು ಮಾಡ್ಬೇಕು. ಅಲ್ಲಿ ವಯಸ್ಸಿನ ಮೇಲೆನೂ ಕೊಡೋದಿಲ್ಲ, ಆದ್ರೂ ನಿಮ್ಮನ್ನ ಅಷ್ಟು ಕೀಳಾಗಿ ನೋಡ್ಕೊಳ್ತಾರೆ. ಹಾಗಾದ್ರೆ ನೀವು ಅಷ್ಟು ಕೀಳೇನ್ರಿ? ನೀವು ಅಷ್ಟೊಂದು ಕೀಳ? ಮತ್ತೆ ನಮ್ಮ ಸ್ಥಾನವನ್ನ ನಾವೇ ಪಡ್ಕೋಬೇಕು, ಇಲ್ಲಿ ಯಾರು ಕೊಡೋದಿಲ್ಲ. ನಮ್ಮ ಹೆಸರನ್ನ, ನಮ್ಮ ಸ್ಥಾನವನ್ನ, ಇದನ್ನೇ ನಾವು ಕರಿತೀವಿ. ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಿರೋದು ಸಾಮಾಜಿಕ ನ್ಯಾಯ ಅನ್ನೋದು ಹಕ್ಕೇ ವಿನಃ ಇದು ಭಿಕ್ಷೆಯಲ್ಲ. ಇಲ್ಲಿ ಯಾರು ನಮಗೆ ಭಿಕ್ಷೆ ಕೊಡಬೇಕಾಗಿಲ್ಲ, ಆಯ್ತಾ? ಇದು ನಮ್ಮ ಹಕ್ಕು, ರೈಟ್ಸ್. ಇದನ್ನ ಕೇಳಿ ತಗೋಬೇಕು, ಕೊಟ್ಟಿಲ್ಲ ಅಂದ್ರೆ ಒಡೆದು ತಗೋಬೇಕು, ಅಲ್ವಾ? ಮಾಡ್ತೀರಾ ಕೆಲಸ? ನೀವು ಮಾಡ್ತೀರಾ? ಮಾಡ್ತೀರಾ? ನೋಡಿ, ನಾನು ರಾಜಕೀಯ ವಿಚಾರ ಬರಲ್ಲ, ಆದ್ರೂ ಇವತ್ತು ಯಾಕೊಂದು ಉದಾಹರಣೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಕುರ್ಚಿಯನ್ನ ಇವಾಗ ರಾಜಕೀಯ ಸ್ಥಿತಿಗತಿಗಳಲ್ಲಿ ಅವರವ್ರ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಪಾದಯಾತ್ರೆಗಳನ್ನ ಮಾಡಿದ್ರು. ಓಕೆ, ಅವರನ್ನ ಸೀಟಿಂದ ಇಳಿಸುವಂತೆ ಅಪೋಸಿಟ್ ಪಾರ್ಟಿಯವರು ಹೋರಾಟವನ್ನ ಮಾಡ್ತಿದ್ದಾರೆ. ಅವ್ರ ಕಣ್ಣಿಗೆ ಯಾರು ಕಾಣ್ತಾ ಇಲ್ವಾ? ಯಾಕಿಂತ ಐಡಲ್ ಸ್ಥಿತಿಲಿ ಇದ್ದೀರಾ? ಯಾಕಿಂತ ಧನಾಮನೆಯ ಸ್ಥಿತಿಯಲ್ಲಿ ಬದುಕ್ತಿದ್ದೀರಾ ನೀವು? ಅವ್ರಿಗೆ ಕಣ್ಣು ಕಾಣ್ತಾ ಇಲ್ವಾ? ಅವರೇ ಒಂದು ಸುಪೀರಿಯರ್, ಅವರೇ ಒಂದು ದೇವರುಗಳ? ನಮಗೆ ಎಷ್ಟು ನಾವು ಎಜುಕೇಟೆಡ್ ಆಗಿ ನಮ್ಮಂತ ಸಾವಿರಾರು ಜನ ಇದ್ವಿ, ನಮ್ದೆಲ್ಲ ಒಂದೇ ಪ್ರಶ್ನೆ, ಇವ್ರ ಕಣ್ಣಿಗೆ ಯಾರು ಕಾಣ್ತಾ ಇಲ್ವಾ? ಸುಮಾರು 65,000 ಗ್ರಾಮ ಪಂಚಾಯಿತಿ ನೌಕರರಿದ್ದಾರೆ. ಇಂಥ ನೌಕರರ ಸಮಸ್ಯೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಇಂಥ ನೌಕರರ ಪರವಾಗಿ ಹೋರಾಟ ಮಾಡ್ಬೇಕಂತ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಮತ್ತೆ ಏನ್ ಮಾಡ್ತಿದ್ದಾರೆ ಅವರೆಲ್ಲ? ಏನ್ರಿ ಮಾಡ್ತಿದ್ದಾರೆ? ನಿರ್ಭಯ ಫಂಡ್ ಅಂದ್ರೆ ಹೆಣ್ಮಕ್ಳಿಗೆ ಏನೇ ತೊಂದರೆ ಆದ್ರೂ ನಿರ್ಭಯ ಫಂಡ್ ಅಂತೇಳಿ ಒಂದು ಪ್ರತಿ ಸತಿ ಬಜೆಟ್ ಅಲ್ಲಿ ಅಥವಾ ಅವ್ರಿಗೆ 1,000 ಕೋಟಿ ಗಟ್ಟಲೆ ಅವ್ರಿಗೆ ರಿಸರ್ವ್ ಮಾಡ್ತಿದ್ದಾರೆ. ನಿಮಗೋಸ್ಕರ ಏನ್ ಮಾಡ್ತಿದ್ದಾರೆ? ಮತ್ತೆ ಯಾಕೆ ಬಾಯಿ ಮುಚ್ಕೊಂಡೆ ಕೂತ್ಕೋಬೇಕು? ನೀವು ಅಜ್ಞಾನಿಗಳ? ಹಾಗಾದ್ರೆ ನಿಮಗೇನು ತಿಳುವಳಿಕೆ ಇಲ್ವಾ? ನಿಮಗೇನು ದೂರದಾಗ್ತೀರಾ? ಒಂದು ಎಲ್ಲ ಗಲೀಜನ್ನ ನೀವು ಕ್ಲೀನ್ ಮಾಡ್ತಿದ್ದೀರ ಅಂದ್ರೆ ನಿಮ್ಮ ಜೀವನದ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕಾದರೂ ನೀವೇ ಹೇಳಿ. ಇಲ್ಲಿ ನಮಗೆ ತಿಳುವಳಿಕೆ ಇದೆ, ಅಲ್ಲಿ ನಮ್ಮ ಪಾರ್ಟಿಗಳು 20-30 ವರ್ಷದಿಂದ ನಮ್ಮ ತಂಡದಲ್ಲಿ ಕೇಳೋದು ತಿಳುವಳಿಕೆ ಅಲ್ಲಿಲ್ಲ. ಮುಗಿರಿ ನಿಮ್ಮ ಕೆಲಸ ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ಸಮಸ್ಯೆ ಆಗ್ತಿದೆ, ತಪ್ಪು ಕಾಣ್ತಿದೆ, ಬಾ ಮುಚ್ಕೊಂಡು ಯಾಕೆ ಕೂತಿರ್ತೀರ? ಇಲ್ಲಿ ಈ ವಾಯ್ಸ್ ಮಾತಾಡ್ಬೇಕು, ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ಸಮಸ್ಯೆ ಆಗ್ತಿದೆ ಅಂತಂದ್ರೆ ಮುಗಿದು ಉಪ್ಪಾಕಿ ಕೆಳಗಿಳಿಸಿ. ನಿಮಗೆ ಯಾರು ಸ್ಪಂದಿಸ್ತಾರೋ ಅವ್ರಿಗೆ ನೀವು ಮಾನ್ಯತೆ ಕೊಡಿ. ಯಾಕೆ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಅವ್ರು ಮಾಡಿದ್ದೆ ಆಟ ಅಂತೇಳಿ ಸುಮ್ಮನೆ ಆಗ್ಬಿಟ್ರೆ ನಿಮ್ ಸಮಸ್ಯೆ ಬಗೆಹರಿಯೋದು ಯಾವಾಗ? ಹೌದು ತಾನೆ? ಹಾಗಾಗಿ ಜೀವನ ಇಷ್ಟೇ ಅಲ್ಲ, ಇದೆಲ್ಲ ಕೂಡ ನಿಮ್ಮದೇ ಆದ ಒಂದು ಕುಟುಂಬ ಇದೆ, ನಿಮ್ಮದೇ ಆದ ಒಂದು ಭವಿಷ್ಯ ಇದೆ, ನಿಮ್ಮದೇ ಆದ ಒಂದು ಸ್ವಂತಿಕೆ ಇದೆ. ಬೇರೆ ಊರಿನ ಸ್ವಚ್ಛತೆಯನ್ನ ಇನ್ ಟೈಮ್ ನೀವೇನಾದ್ರೂ ನೀರು ಬಿಟ್ಟಿಲ್ಲ ಅಂದ್ರೆ ಇಡೀ ಊರಿನ ಜನ ಗರ್ಭೆ ಆಗ್ತದೆ. ಇನ್ ಟೈಮ್ ಕರೆಂಟ್ ಕೊಟ್ಟಿಲ್ಲ ಅಂದ್ರೆ ಜನ ಗಲಾಟೆ ಮಾಡ್ತಾರೆ. ಇನ್ ಟೈಮ್ ಚರಂಡಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಪಂಚಾಯತಿಗೆ ಬಂದು ದೌಡಾಯಿಸ್ಕೊಂಡು ಗಲಾಟೆ ಮಾಡ್ತಾರೆ. ನಿಲ್ಲಿಸಿ, ಕೊಡ್ಲಿ ಯಾವ
ಸಾಧ್ಯ. ನಾನು ಒಬ್ಬರೇ ಮಾಡ್ತೀನಿ, ಒಬ್ಬರೇ ಮಾಡ್ತಾರೆ ಅನ್ನೋದು ತಪ್ಪು. ಇದೆಲ್ಲರೂ ಕೂಡ ಏಕಧ್ವನಿಯಿಂದ ಕೇಳಬೇಕು. ಏನ್ ಹೇಳಿದ್ರಲ್ಲ, ಅಲ್ಲಿ ಮುಂದೆ ಇರೋರು ಮಾಡ್ತಿಲ್ಲ ಅಂತ, ಅವ್ರಿಗೆ ಅವ್ರು ಯಾರು ಅವ್ರ ಮನೆ ಆಸ್ತಿಯಿಂದ ಕುತ್ಕೊಂಡಿಲ್ಲ, ನಾವು ಕೂಸಿರಕ್ಕೆ ಅವ್ರು ಕೂತಿರೋದು. ಇಳಿಯೋಕ್ಕೆ ಇಳಿಬೇಕು ಅವ್ರು ಯಾರಾಗಿದ್ರು. ಯಾಕಂದ್ರೆ ನಮಗೆ ಬೇಕಾಗಿರೋದು ಮೂಲ ಸೌಕರ್ಯ, ಅವ್ರ ಆಸ್ತಿ ಪಾಸ್ತಿ ಅಲ್ಲ. ನಮಗೆ ಏನ್ ಸಿಗಬೇಕು ಅದು ಸಿಗ್ಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಇರುವಂತಹ ಸರ್ಕಾರ ಇದು. ನಮಗೋಸ್ಕರ ಅಂದ್ರೆ ಎಲ್ಲ ಗ್ರಾಮ ಪಂಚಾಯತಿ ನೌಕರರಿಗೋಸ್ಕರ ಅವ್ರು ಕೆಲಸ ಮಾಡ್ಬೇಕಂದಾಗ ಅವ್ರು ಸ್ವಂತಿಕೆಗಲ್ಲ. ಹೌದಾ? ಒಪ್ಕೊಳ್ತೀರಾ? ಹಾಗಾಗಿ ದಯವಿಟ್ಟು ಬದಲಾಗಬೇಕು. ಇಲ್ಲಿ ಏನಾಗ್ತಾ ಇದೆ, ವಿಜೃಂಭಣೆ ಆಗ್ತಾ ಇದೆ. ವಿಜೃಂಭಣೆ ಬೇಡ, ವಿಚಾರವಂತಿಕೆ ಬೇಕಾಗಿದೆ. ಎಲ್ಲ ಕೂಡ ಆಡಂಬರದಿಂದ ತೋರಿಸ್ತಾರೆ, ಹಂಗ್ ಮಾಡಿ ಹಿಂಗ್ ಮಾಡ್ತಿದ್ದ. ಆಡಂಬರ ಬೇಡ, ಆಚರಣೆ ಆಗ್ಬೇಕಾಗಿದೆ. ಹಾಗಾಗಿ ಅದಕ್ಕೆ ಫಸ್ಟ್ ಬದಲಾಗಬೇಕಾಗಿರೋದು ನೀವು. ನಿಮ್ಮ ಸಾಧ್ಯ ಫ್ರಂಟ್ ಲೈನ್ ಅಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರು ಬದಲಾಗಕ್ಕೆ ಸಾಧ್ಯ. ಅವರು ಅವ್ರ ಪರ್ಸೆಪ್ಷನ್ ಥಿಂಕ್ ಮಾಡ್ಕೊಂಡಿರ್ತಾರೆ. ಆದ್ರೆ ನೀವು ಹೇಳದೆ ಹೊರತು, ನಿಮ್ಮ ಬೇಕು ಬೇಡಗಳು ಹೇಳದೆ ಹೊರತು ಅವರಿಗೆ ತಿಳಿಯೋದಿಲ್ಲ. ಹಾಗಾಗಿ ದಯವಿಟ್ಟು 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 ನೀವು ಬದಲಾಗಿ, ನಿಮ್ಮಲ್ಲಿನ ಯೋಚನೆಗಳನ್ನ ಬದಲಾಯಿಸ್ಕೊಳ್ಳಿ. ನೀವು ಯಾರು ಕೂಡ ನಿಮ್ಮಲ್ಲಿ ಕೀಳಿನ ಫಸ್ಟ್ ಬದಲಾಗ್ತದೆ. ನಿಮ್ಮೆಲ್ಲ ಇರುವಂತಹ ನೋಡಿ, ಇವತ್ತು ನಮ್ಮ ಚಿತ್ರದುರ್ಗ ದಾವಣಗೆರೆ ಎರಡೂ ಕಡೆಯಿಂದ ಎರಡೂ ಡಿಸ್ಟ್ರಿಕ್ಟ್ ಇಂದ ಬಂದಿದ್ದಾರೆ. ಇನ್ನು ಇಷ್ಟು ಜನ ಬರ್ಬೇಕಾಯ್ತು, ಬಂದಿಲ್ಲ. ನಮ್ಮ ಸಮಾಜದಲ್ಲಿ ಹೆಂಗೆ ಅಂದ್ರೆ ಬುದ್ಧಿ ಹೇಳ್ತೀನಿ ಅಂದ್ರೆ ಗುದ್ದಾಡೋದು ಬಹಳ ಜನ ಜಾಸ್ತಿ. ಅಲ್ಲಿಗೆ ನೋಡ್ಬಿಟ್ಟು ಬರ್ತಾಳೆ ವಿಡಿಯೋದಲ್ಲಿ ಗ್ರೂಪಲ್ಲಿ ಬರೋದ್ಬಿಟ್ಟು ನೋಡೋಣ ಅಂತ. ಖಂಡಿತ ಬೇಡ, ಅದನ್ನ ನಿಮ್ ಯೂನಿಟಿನ ತೋರಿಸಿ, ವಿಚಾರಧಾರೆಗಳನ್ನ ಪರಸ್ಪರ ಹಂಚ್ಕೊಳ್ಳಿ. ಇನ್ನು ನಮ್ಮ ಮಹಿಳಾ ಮನೆಗಳು ಯಾರು ಬಂದಿಲ್ಲ, ಅದು ನಮ್ಗೆ ಬಹಳ ಬೇಜಾರಾಗ್ತಾ ಇದೆ. ಬರಬೇಕು, ಯಾಕೆ ಬರುತ್ತೆ, ಯಾಕೆ ಬರಬಾರ್ದು? ವಿಚಾರಗಳನ್ನ ತಿಳ್ಕೊಳ್ಬೇಕಾದ್ರೆ ನೋಡಿ, ನಿಮ್ಮ ಮದುವೆ ಮುಂಚೆ ಯಾವುದೋ ಒಂದು ಪ್ರೋಗ್ರಾಮ್ಗೆ ಮಕ್ಕಳು ಮನೆಯಿಂದ ಕರ್ಕೊಂಡು ಹೋಗ್ತಿದ್ದೀರಾ, ದಯವಿಟ್ಟು ಅದನ್ನು ಬಿಡಿ, ಇಂಥ ಕಾರ್ಯಕ್ರಮಗಳನ್ನ ಕರ್ಕೊಂಡು ಬನ್ನಿ. ಯಾಕಂದ್ರೆ ಸಮಸ್ಯೆಗಳು ಏನು, ನಿರ್ಧಾರಗಳು ಹೇಗೆ ತಗೋಬೇಕು, ನಿಮ್ಮ ನೋವು ನಿಲುವುಗಳು ಏನು ಅನ್ನೋದು ಮಕ್ಕಳು ಮನೆಗೆ ತಿಳಿಸಿ. ಅವ್ರಿಗೆ ಎಜುಕೇಶನ್ ಅನ್ನ ಬರೀ ಡಾಕ್ಟರ್ ಇಂಜಿನಿಯರಿಂಗ್ ಮಾಡಿಸೋದಂತೆ ಅಲ್ಲ, ವಾಸ್ತವ ಪ್ರಜ್ಞೆಯನ್ನ ಕಲಿಸಿ ಫಸ್ಟ್ ಮಕ್ಕಳಿಗೂ ಕೂಡ ಎಜುಕೇಶನ್ ಅಂತ. ಸೊ ಅದನ್ನು ಎಷ್ಟೋ ಮಕ್ಕಳಿಗೆ ಎಷ್ಟೋ ವಿಚಾರಗಳೇ ಗೊತ್ತಿಲ್ಲ. ಎಷ್ಟೋ ನಾನು ಸುಮಾರು ಮಕ್ಕಳನ್ನ ನೋಡ್ತಾ ಇದ್ದೀನಿ, ಸಾಮಾಜಿಕ ಪ್ರಜ್ಞೆಗೆ ಗೊತ್ತಿರೋದಿಲ್ಲ. ಅದಕ್ಕೆ ದಯವಿಟ್ಟು ವಾಸ್ತವ ಸಮಸ್ಯೆಗಳನ್ನ ತಿಳಿಸಿ, ನಿಮ್ಮ ನೋವು ನಲಿವುಗಳನ್ನ ತಿಳಿಸಿ. ನೀವು ಯಾರು ಕೂಡ ನಿಮ್ಮನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ಓಕೆ, ದಯವಿಟ್ಟು ಇನ್ನು ಇವತ್ತು ಒಳ್ಳೆ ಭವಿಷ್ಯ ಇದೆ. ಮತ್ತೆ ಎಲ್ಲ ಹಿರಿಯರಿದ್ದೀರಾ, ನಿಮಗೆ ಆದಂತಹ ಸೇವಾ ಹಿರಿತನದ ಮೇಲೆ ನಿಮಗೆ ಪಿಂಚಣಿ ವ್ಯವಸ್ಥೆ ಬರಬೇಕು, ನಿಮ್ಗೆ ಆದ ಒಂದು ಸಾಲಗಳು ವೇತನಗಳು ಬರಬೇಕು. ಮತ್ತೆ ಸರ್ ಹೇಳಿದ ಹಾಗೆ ನಿಮ್ಮೆಲ್ಲರೂ ಕೂಡ ಕಾಯಂ ನೌಕರರಾಗಿ ಸರ್ಕಾರ ಮಾಡಲೇಬೇಕು. ಯಾಕ್ರಿ ಮಾಡಲ್ಲ? ಯಾಕೆ ಮಾಡಲ್ಲ? ನೀವು ಮೊನ್ನೆ ರೀಸೆಂಟ್ ಕೇಳಿರ್ಬೋದು, ಈ ಎಲ್ಲಾ ಟೀಚಿಂಗ್ ಪ್ರೊಫೆಷನ್ ಶಿಕ್ಷಣ ಒಂದು ಟೀಚರ್ಸ್ಗೆಲ್ಲ 27.3% ಅಷ್ಟು ಇಂಕ್ರಿಮೆಂಟ್ ಮಾಡಿ ಗೊತ್ತಿರ್ಬೋದು, ಪೇಪರ್ ಅಲ್ಲೆಲ್ಲ ಓದಿರ್ಬೋದು. ಸ್ಯಾಲರಿ ಜಾಸ್ತಿ ಆಗಿದೆ, ಅವ್ರಿಗೂ ಜಾಸ್ತಿ ಮಾಡ್ತಿದ್ದಾರೆ ಅಂದ್ರೆ ನಿಮಗೆ ಯಾಕೆ ಮಿನಿಮಮ್ ಸ್ಯಾಲರಿ ಕೊಡಕ್ಕಾಗತ್ತಾ? ನಿಮ್ದು ಅವಾಗ 15,000 20,000 ಇರ್ಬೋದು ನಿಮ್ದು ಸ್ಯಾಲರಿ ಎಲ್ಲ, ಆಯ್ತಾ? ಮಿನಿಮಮ್ ಸ್ಯಾಲರಿ ಕೊಡೋಷ್ಟು ಇದೆ ಈ ಸರ್ಕಾರದಲ್ಲಿ ಇಲ್ವಾ? ಇದೆಯೋ ಇಲ್ವೋ? ಇದೆಯೋ ಇಲ್ಲ? ಮತ್ತೆ ಅದು ಕೇಳ್ಬೇಕಾದ್ರೆ ಅವರಿಗೆ 23-27% ಅಷ್ಟು ಹೆಚ್ಚು ಮಾಡಕ್ ಬರ್ತದೆ. ನಿಮಗೆ ತಿಂಗಳ 3 ತಿಂಗಳಾಯ್ತು 6 ತಿಂಗಳಾಯ್ತು ಸ್ಯಾಲರಿ ಬಂತು ಅಂತ ಹೇಳ್ತಿದ್ರಲ್ಲ, ಇಲ್ಲಿ ಸುಮ್ಮನೆ ಪುಸ್ತಕ ಬಿಟ್ಟಿದ್ರ ಅಲ್ಲಿ? ನೋಡಿ ಬಿಟ್ಟಿದ್ರಿ. ಏನಕ್ಕೆ ಬಿಟ್ಟಿದ್ದೀರಾ? ಏನಕ್ಕೋಸ್ಕರ ಬಿಟ್ಟಿದ್ದೀರಾ? ಏನಕ್ಕೋಸ್ಕರ ಬಿಟ್ಟಿದ್ದೀರಾ? ಹಾಗಾಗಿ ದಯವಿಟ್ಟು ಆ ಕೆಲಸವನ್ನ ಮಾಡಬೇಡಿ. ನಿಮ್ಮದನ್ನ ನೀವು ಕೇಳ್ಕೊಳ್ಳಿ. ಅದಕ್ಕೆ ಸರ್ವಜ್ಞ ಮಾತು ಹೇಳ್ತಾರೆ, ಇದ್ದಾಗ ತಿನ್ನದವನು ನೆತ್ತಾಗ ತಿನ್ನುವನೆ, ಇದ್ದ ದೇಹವನ್ನು ಮುಟ್ಟಿನೊಳಿಡುವಾಗ ಬುದ್ಧಿ ಬರ್ತದೆ ಅಂತ. ಅಂದ್ರೆ ನಾವು ಎಲ್ಲ ಏಜ್ ಇದ್ದಾಗಲೇ ಅಥವಾ ಸಮಯ ಇದ್ದಾಗಲೇ ಆ ಕೆಲಸವನ್ನ ಮಾಡಬೇಕು. ನಾವು ಏನೇನು ಸಮಾಜವೊಳಗೆ ಹೋಗೋ ಟೈಮಲ್ಲಿ ಬುದ್ಧಿ ಬರ್ತದ? ಹಾಗಾಗಿ ಸಮಯ ಇದ್ದಾಗಲೇ ಅದಕ್ಕೆ ಏನೇನ್ ಬೇಕು ಪೂರ್ವಾಪರಗಳನ್ನ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಮ್ಮ ಸಂವಿಧಾನದ ಪಾಠದಲ್ಲೇ ಭಾಗ 9ರಲ್ಲಿ ಪಂಚಾಯತ್ ವಿಚಾರವನ್ನ ತಿಳಿಸಿದ್ದಾರೆ. ಅಂದ್ರೆ ಪಂಚಾಯತ್ ಆಕ್ಟ್ ಅನ್ನು ಮಾಡಿದ್ರು, ಅದು ರೂಪುರೇಷೆಗಳನ್ನ ಮಾಡಿದ್ರು. ಒಂದು ದುರ್ದೈವ ಏನಂತಂದ್ರೆ ಅಲ್ಲಿ ಕೆಲಸ ಮಾಡುವಂತ ನೌಕರರ ಸ್ಥಿತಿಗತಿಗಳನ್ನ ಅವ್ರು ಮೆನ್ಷನ್ ಮಾಡಲಿಲ್ಲ. ಅವ್ರಿಗೆ ಏನು ಬೇಕು ಬೇಡಗಳನ್ನ ಅವ್ರು ಮೆನ್ಷನ್ ಮಾಡಿಲ್ಲ. ಅದು ಒಂದು ದುರ್ದೈವ. ಇದನ್ನ ದಯವಿಟ್ಟು ಕೇಳಿ ನೀವು ಮಾಡಿಸ್ಕೊಂಡ್ರೆ ಮಾತ್ರ ನಿಮ್ಮ ಜೀವನ ಸರಿ ಹೋಗುತ್ತೆ. ಮತ್ತೆ ನೀವು ಯಾರು ಕೂಡ ನಿಮ್ಮನ್ನ ನಾವು ಇಂಥ ಕೆಲಸಗಾರರು ನಮ್ಗೆ ಹಿಂಗಿದೆ ಅಂತ ಯಾರು ಬೇಡ. ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೊಡ್ಡ ಸ್ಥಾನದಲ್ಲಿದ್ದೀರಾ. ಸ್ವಚ್ಛ ಭಾರತ ಅಭಿಯಾನದಲ್ಲಿ ನಿಮ್ಮ ಪಾತ್ರ ಬಹುದೊಡ್ಡದು. ಹಾಗಾಗಿ ನಿಮ್ಮ ಸ್ಥಾನ ತುಂಬಾ ಹಿಡಿದು ನಿಮ್ಮನ್ನು ನಿಮ್ಮ ಇಲ್ಲಿರೋದಕ್ಕೆ ಇರುವೆ ಬೇಡ. ನಾನು ಒಬ್ಬ IAS ಮತ್ತು KS ಟ್ರೈನಿ ಆಗಿ ಒಬ್ಬ ಫ್ಯಾಕಲ್ಟಿ ಆಗಿ ನನ್ನದೇ ಆದ ಸ್ಟೂಡೆಂಟ್ ವರ್ಗ ಇದೆ, ಎಲ್ಲ ಕೂಡ ಅಧಿಕಾರ ವರ್ಗದಲ್ಲಿದ್ದಾರೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ನಾನು ಹೇಳಿ ಮಾಡಿಸೋಷ್ಟು ಶಕ್ತಿ ದೇವರು ನನಗೆ ಕೊಟ್ಟಿದ್ದಾರೆ. ಆದ್ರೆ ನಿಮ್ಮ ಸಮಸ್ಯೆ ಹೇಳದೆ ಹೊರತು
ಇರ್ತದೆ. ಅದಕ್ಕೋಸ್ಕರ ಅದನ್ನ ಹೆಚ್ಚಾಗೋದಕ್ಕೆ ಬಿಡಬೇಡಿ. ಪ್ರಿವೆಂಟ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಏನಾದ್ರೂ ಆಗಕ್ಕಿಂತ ಮುಂಚೆ ಕ್ರಮವನ್ನ ಕೈಗೊಳ್ಳಿ. ಹಾಗಾಗಿ ಈ ದೇವಿ ಸರ್ ಅಂತ ನೇತೃತ್ವದಲ್ಲಿ ಅವರ ಕಾರ್ಯಕ್ಷೇತ್ರ ತುಂಬಾ ದೊಡ್ಡದಾಗಿದೆ. ಅವರು ನಾನು ವಿಸಿಟ್ ಕೊಟ್ಟಿದ್ದೆ. ಲಯನ್ಸ್ ಕ್ಲಬ್ ಅಲ್ಲಿ ಕೂಡ ಅವರು ಅಧ್ಯಕ್ಷರಾಗಿ ತುಂಬಾ ಸೇವೆಗಳನ್ನ ಮಾಡಿದ್ದಾರೆ. ಮಕ್ಕಳಿಗೂ ಕೂಡ ಸಾಕಷ್ಟು ಹೆಲ್ಪ್ ಅವರು ಮಾಡಿದ್ದಾರೆ. ಅವ್ರ ಕಾರ್ಯಕ್ಷೇತ್ರ ತುಂಬಾ ಇದೆ. ಅವರನ್ನ ಸರಿಯಾಗಿ ನೀವು ಸದುಪಯೋಗ ಪಡಿಸಿಕೊಂಡ್ರೆ ಖಂಡಿತ ನೀವು ಕೂಡ ಸರ್ಕಾರಿ ನೌಕರರಾಗೋದ್ರಲ್ಲಿ ಡೌಟೇ ಇಲ್ಲ. ಓಕೆ, ಸೊ ಅಂತ ಒಂದು ವ್ಯಕ್ತಿತ್ವವನ್ನ ತುಂಬಾ ಅವ್ರ ಹಾಕಿ ಕೂಡ ತುಂಬಾ ಒಳ್ಳೆಯದು. ಇವತ್ತು ನಾವು ಒಂದು ಮಾತಿಗೆ ಬಂದಿದ್ದೀವಿ ಅಂದ್ರೆ ಅವ್ರ ಮೇಲಿನ ಗೌರವಕ್ಕೆ ನಾವು ಬಂದಿರೋದು, ಬೇರೆ ನಾವು ಯಾರ ಮೇಲೂ ನಾವು ಹೋಗ್ತಾ ಇರಲಿಲ್ಲ. ಸೊ ಹಾಗಾಗಿ ದಯವಿಟ್ಟು ಗ್ರಾಮ ಪಂಚಾಯಿತಿ ನೌಕರರಿಗೆ ಸರ್ಕಾರ ಕಾಯಂ ನೌಕರರಾಗಿ ಮಾಡಲೇಬೇಕೋ ಬೇಡವಾ? ಮಾಡ್ಬೇಕಾ? ಹಾಗಾದ್ರೆ ಸರ್ಕಾರಿ ಗ್ರಾಮ ಪಂಚಾಯಿತಿ ನೌಕರರಿಗೆ ಗ್ರಾಮ ಪಂಚಾಯಿತಿ ನೌಕರರ ಹೋರಾಟಕ್ಕೆ ದಯವಾಗ್ಲಿ. ವೆರಿ ಗುಡ್. ಈ ವಾಯ್ಸ್ ಇಲ್ಲ ಓಕೆ, ಸ್ವಲ್ಪ ಕಿವಿ ರಕ್ತ ಬರಬೇಕು. ಹಾಗೆ ಬೀಳ್ಬೇಕು ನಿಮ್ಮ ಧ್ವನಿ. ಯಾಕಂದ್ರೆ ಅವೆಲ್ಲ ಇತ್ತಾಳ ಕಿವಿಗಳಾಗಿರ್ತಾವಲ್ವಾ, ಅದು ಒಳಗಡೆ ಹೋಗ್ಬೇಕು ವಿಚಾರ ಅಂದಾಗ ನೀವು ಸ್ಟ್ರಾಂಗ್ ಆಗ್ಬೇಕು. ಅಷ್ಟು ನೀವು ಯಾರು ನಮ್ಗೆ ಗೊತ್ತಿಲ್ಲ, ನಮಗೆ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಅಲ್ಲ. ನಿಮ್ಮ ಹಕ್ಕುಗಳನ್ನ ನೀವು ಪಡ್ಕೊಳ್ಳಿ. ನಮ್ಗೆಲ್ಲ ಅವಕಾಶಗಳಿದೆ. ಮಾಡ್ತೀರಾ? ಖಂಡಿತ ಮಾಡ್ಲೇಬೇಕು. ನಿಮ್ ಜೊತೆ ನಾನಿದ್ದೀನಿ. ಓಕೆ, ನಿಮ್ ಜೊತೆ ನಾನು ಇದ್ದೀನಿ, ಸರ್ ಇದ್ದಾರೆ, ನಾವೆಲ್ಲ ನಿಂತಿದ್ದೀವಿ. ಖಂಡಿತ ಒಂದಲ್ಲ ಒಂದಿನ ನಾವು ಗೆದ್ದೇ ಗೆಲ್ತೀವಿ. ನೀವೆಲ್ಲ ಸರ್ಕಾರಿ ನೌಕರರು ಆಗ ಆಗ್ತೀರಿ. ಅದು ನಿಮ್ಮ ಉಗ್ರ ಹೋರಾಟ. ಈಗ ನಿಮ್ಮ ಒಂದು ಯೋಚನೆ ಮಟ್ಟದಿಂದ ಮಾತ್ರ ಸಾಧ್ಯ. ಹಾಗಾಗಿ ದಯವಿಟ್ಟು ಜೀವನ ಬದಲಾಯಿಸಿಕೊಳ್ಳಿ. ಅರ್ಥ ಆಯ್ತಾ? ಹಾಗಾಗಿ ಇನ್ನೂ ಜೀವನ ಬಹಳ ಇದೆ. ನಿಮ್ಮನ್ನ ನೀವು ಯಾವತ್ತೂ ಕೂಡ ನಮ್ಮ ಮಹಿಳೆಯರಿಗೋಸ್ಕರ ಹೇಳ್ತಿರೋದು, ನಮ್ಗೆ ಇಂಥ ಕೆಲಸ ಮಾಡ್ತಿದ್ದೀವಿ ಹಾಗೆ ಹೀಗೆ ಯಾವುದು ಬೇಜಾರು ಬೇಡ. ಓಕೆ, ಏನೈತೆ ಮತ್ತೆ ಯಾವುದೇ ಸಮಸ್ಯೆಗಳಿದ್ದು ನಿಮ್ಮ ದೇಹಕ್ಕೆ ನಿಮ್ಮ ಮನೆತನಕ್ಕೆ ಮಾತ್ರ ಇಟ್ಕೊಳ್ಳಿ. ನಿಮ್ಮ ಸಾಧನೆಗಲ್ಲ, ನೀವು ಕೂಡ ಸಾಧನೆಗಳನ್ನ ಮಾಡ್ಬೋದು. ಸಾಧನೆಯನ್ನ ನೀವು ಸಾಧನೆ ಮೆಟ್ಲು ಹತ್ತಿ ನೀವು ಕೂಡ ಸ್ಟಾರ್ ಮಟ್ಟಕ್ಕೆ ಬೆಳಿಬಹುದು. ಯಾರು ನಿಮ್ಮನ್ನ ಅಂಡರ್ಎಸ್ಟಿಮೇಟ್ ಮಾಡ್ಕೋಬೇಡಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಏನೇನೋ ಸಾವಿರಾರು ಜನ ಇದ್ದಾರೆ ನನ್ನ ಜೊತೆ ಸಾಧಕರಲ್ಲ. ನಾನು ಕೂಡ ಒಬ್ಬ ಸಾಧಕಿಯಾಗಿ ಮುಂದೆ ಹೇಳ್ತಾ ಇದ್ದೀನಿ. ಸಾಧನೆಗೆ ನಿಮ್ಮ ಕೆಲಸ ಅಡ್ಡಿ ಬರೋದಿಲ್ಲ, ನಿಮ್ಮ ಬಡತನ ಅಡ್ಡಿ ಬರೋದಿಲ್ಲ, ನಿಮ್ಮ ಸ್ಯಾಲರಿ ಅಡ್ಡ ಬರೋದಿಲ್ಲ. ಓಕೆ, ನಿಮ್ಮ ಮನೆತನ ಅಡ್ಡ ಬರೋದಿಲ್ಲ, ನಿಮ್ಮ ಜಾತಿ ಅಡ್ಡ ಬರೋದಿಲ್ಲ. ಸಾಧನೆಗೆ ಮನೋಸಂಕಲ್ಪ ಮಾತ್ರ ಸಾಧ್ಯ. ಆ ಮನೋಸಂಕಲ್ಪದಿಂದ ಏನು ಬೇಕಾದರೂ ಸಾಧ್ಯ ಮಾಡಬಹುದು. ಹಾಗಾಗಿ ನಿಮ್ಮ ದೃಢ ಸಂಕಲ್ಪವೇ ಇಂಥ ನಾಯಕರಿಗೆ ಬೂಸ್ಟ್ ಆಗಲು, ನಮ್ಮ ಕಾರ್ಯಸಿದ್ಧಿ ಆಗೋದಕ್ಕೆ ಸಾಧ್ಯ. ಹಾಗಾಗಿ ದಯವಿಟ್ಟು ನಾಳೆ ನವೆಂಬರ್ ಏನು ಹೋರಾಟ ಇದೆ, ಖಂಡಿತ ನಾನು ಕೂಡ ಬರುವೆ. ಅವ್ರು ಕರೀಲಿ ಬಿಟ್ಟು ನಾನಂತೂ ಖಂಡಿತ ಬರ್ತೇನೆ. ಆಯ್ತಾ? ಸೊ ಹಾಗಾಗಿ ದಯವಿಟ್ಟು ನೀವೆಲ್ಲರಿಗೂ ಯಶಸ್ವಿ ಆಗಲಿ. ಖಂಡಿತ ನೀವೆಲ್ಲ ಸರ್ಕಾರಿ ನೌಕರ ಆಗ್ತೀರಾ. ಅದು ನಿಮ್ಮ ಪ್ರಯತ್ನದಿಂದ ಮಾತ್ರ. ಯಾರು ಯಾವತ್ತೂ ಪ್ರಯತ್ನದಿಂದ ಮಾತ್ರ ಸಾಧ್ಯ ವಿನಃ ಪವಾಡದಿಂದ ಯಾವುದೂ ಆಗಲ್ಲ. ಪ್ರಯತ್ನ ಪಟ್ಟರೆ ಮಾತ್ರ ಸಾಧ್ಯ ಆಗೋದು. ಹಾಗಾಗಿ ನಿಮ್ಮ ಪ್ರಯತ್ನ ಮಾತ್ರ ದೃಢ ಸಂಕಲ್ಪದಿಂದ ಇರಬೇಕು. ಆಗುತ್ತಾ ಅಷ್ಟೊತ್ತಿಗೆ ನಾವು ಹೊರಟೋಗ್ಬಿಟ್ರೆ ಒಗೆದಾಡ್ಸ್ಕೊಂಡ್ರೆ ಏನ್ ಮಾಡ್ತೀರಾ? ಅಷ್ಟೊತ್ತಿಗೆ ಫ್ಯೂಚರ್ ಇಸ್ ಅನ್ಸರ್ಟನಿಟಿ. ಏನಾಗುತ್ತೆ ಅಂತ ಗೊತ್ತಿಲ್ಲಲ್ಲ. ಆಗದಾಗ್ಲಿ ನಾವು ಯಾವತ್ತಿಗೂ ಬಂದೇ ಬರುತ್ತೆ. ಹೋಗೋ ದಿನಗಳು ಬಂದೇ ಬರ್ತದೆ. ಹಾಗಾಗಿ ಅದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮ್ಮ ದೃಢ ಸಂಕಲ್ಪ, ನಿಮ್ಮ ಗುರಿ ಮಾತ್ರ ನಿಮ್ಮ ಮುಂದೆ ಇರಲಿ. ಜೊತೆಗೆ ನಮ್ಮ ಪರಿಸರ ರಕ್ಷಣೆ ಕೂಡ ನಮಗೆ ಮುಖ್ಯ. ಬಹಳಷ್ಟು ಆರೋಗ್ಯದ ಸಮಸ್ಯೆಗಳಾಗ್ತಾ ಇದ್ದಾವೆ. ಶುದ್ಧವಾದ ಆಹಾರವನ್ನ ಊಟ ಮಾಡಿ. ಆಹಾರ ಶುದ್ಧೋ ಸತ್ತೋ ಶುದ್ಧಿ, ಸತ್ತೋ ಶುದ್ಧೋ ಧ್ರುವ ಸ್ಮೃತಿ, ಸ್ಮೃತಿಗಂಬ ಸರ್ವಗ್ರಂಥಿ ನವಿತ್ರ ಮೋಕ್ಷ ಅಂತೇಳಿ ಸಂಸ್ಕೃತದಲ್ಲಿ ಹೇಳ್ತಾರೆ. ಓಕೆ, ಉತ್ತಮವಾದ ಆಹಾರವನ್ನ ಮಾಡಿ. ಓಕೆ, ಸ್ವಚ್ಛತೆಯನ್ನು ನೀವು ಕಾಪಾಡ್ಕೊಳ್ಳೋದ್ರಿಂದ ನೀವು ಎಲ್ಲ ಸಾರಿಗೆ ಎಲ್ಲಾ ಕಡೆಯಿಂದ ಕೆಲಸ ಮಾಡ್ತಿರೋದ್ರಿಂದ ನಿಮ್ಮ ಆರೋಗ್ಯದ ಸಮಸ್ಯೆ ತುಂಬಾ ಇರ್ತದೆ. ಹಾಗಾಗಿ ಆರೋಗ್ಯದ ಕಡೆ ತುಂಬಾ ಗಮನವನ್ನ ಕೊಡಿ. ಆಹಾರವನ್ನ, ಶುದ್ಧ ಆಹಾರವನ್ನ, ಬಿಸಿಯಾದ ಆಹಾರವನ್ನ, ಪೌಷ್ಟಿಕ ಆಹಾರವನ್ನ ಊಟ ಮಾಡಿ. ಓಕೆ, ನಿಮ್ಮ ಆರೋಗ್ಯವು ಕೂಡ ನಮಗೆ ಮುಖ್ಯ. ಹಾಗಾಗಿ ನೀವೆಲ್ಲರೂ